ಹಾಯ್, ಇವತ್ತೊಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಈಸಿಯಾಗಿರೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನನ್ನ ರೆಸಿಪಿ ಅಲ್ಲ, ನಮ್ಮ ಅಣ್ಣನ ರೆಸಿಪಿ. ಏನೋ ಮಾಡ್ತೀನಿ ಅಂದ, ಸೊ ನಾನು ಸರಿ ವಿಡಿಯೋ ಮಾಡ್ಕೊತೀನಿ ಅಂತ ಮಾಡ್ತಾಯಿದ್ದೀನಿ. ರೆಸಿಪಿ ನೋಡೋಕ್ಕಿಂತ ಮೊದಲು ನಮ್ಮ ಅಣ್ಣನ ಚಾಪಿಂಗ್ ಸ್ಕಿಲ್ಸ್ ನೋಡಿ. ಬಾಬಾ ಎಷ್ಟು ನೀಟಾಗಿ ಕಟ್ ಮಾಡ್ತಿದ್ದಾನೆ. ನನಗೂ ಇಷ್ಟು ನೀಟಾಗಿ ಚಾಪ್ ಮಾಡೋಕ್ಕೆ ಬರೋದೇ ಇಲ್ಲ. ಒಳ್ಳೆ ಚಾಪರೆಲ್ಲ ಹಾಕಿದಂಗಿದೆ. ರೆಸಿಪಿ ಏನಪ್ಪ ಅಂದರೆ ವೆಜ್ ಆಮ್ಲೆಟ್ ಮಾಡ್ತಾ ಇದ್ದಾನೆ. ಎಲ್ಲ ವೆಜಿಟೇಬಲ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟು ಆನಿಯನ್ನು, ಕ್ಯಾರೆಟು, ಟೊಮೆಟೊ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಇನ್ನು ನಿಮ್ಮ ಮನೇಲಿ ಏನೇನಿದೆ ಎಲ್ಲ ಕಟ್ ಮಾಡಿಕೊಂಡು ಹಾಕೋಬೋದು. ಬಟ್ ಹಾಗಲಕಾಯಿ ಹಾಕಬೇಡಿ. ಒಂದು ಬೌಲಲ್ಲಿ ಕಡಲೆಬೇಳೆ ಹಿಟ್ಟು ಹಾಕ್ಕೊತಾ ಇದ್ದಾನೆ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಕಸೂರಿ ಮೇಥಿ, ಉಪ್ಪು, ಖಾರ, ಒಂದು ಸ್ವಲ್ಪ ಗರಂ ಮಸಾಲ, ಇಂಗು, ಸ್ವಲ್ಪ ಅಜ್ವಾನ ಹಾಕ್ಕೋಬೇಕಾಗತ್ತೆ. ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ದೋಸೆ ಹಿಟ್ಟಿನ ಹದದಲ್ಲಿದ್ದರೆ ಸಾಕು. ಒಂದು 10 ಮಿನಿಟ್ಸ್ ಬಿಟ್ಟು ದೋಸೆ ಥರ ಹಾಕ್ಕೊಂಬಿಡೋದು. ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಕಡಲೆಬೇಳೆ ಹಿಟ್ಟು ಟೈಮ್ ಹಿಡಿಯುತ್ತೆ. ಪೇಷನ್ಸಿಂದ ಚೆನ್ನಾಗಿ ಫ್ರೈ ಮಾಡಬೇಕು ಎರಡೂ ಕಡೆ. ರೆಸಿಪಿ ಮಾತ್ರ ಸಖತ್ತಾಗಿತ್ತು ಟೇಸ್ಟು. ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ, ಟ್ರೈ ಮಾಡಿ. ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನೇ ಪ್ರಿಪೇರ್ ಮಾಡಿದ್ದೀನಿ, ನಾನೇ ತಿನ್ನಿಸ್ತೀನಿ ಬಾ ಅಂತ ಕರೆದ. ನೋಡಿ ಎಷ್ಟು ಚೆನ್ನಾಗಿ ಉಫ್ ಉಫ್ ಅಂತ ಓದಿ ತಿನ್ನಿಸ್ತಾ ಇದ್ದಾನೆ. ಓಕೆ ಬಾಯ್, ಬರೋದಾ? ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣಂತೆ. ಟೇಕ್ ಕೇರ್.